ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಗಾದೆಗಳನ್ನು ಕಲ್ತ್ಕೊಳ್ಳೋಣ. ಎಷ್ಟಾದರೂ ನಾವು ಕೇಳಿಸ್ಕೊಂಡಿರ್ಬೋದು ಗಾದೆಗಳು, ಆದ್ರೂ ಕೆಲವು ಗಾದೆಗಳು ಮತ್ತು ಹೊಸದು ಸಿಗ್ತಾನೆ ಇರುತ್ತೆ. ಮೊದಲನೆಯ ಗಾದೆ, ಅರಸನಿಲ್ಲದ ರಾಜ್ಯ ದೀಪವಿಲ್ಲದ ಮನೆಯಂತೆ. ಅಂತಂದರೆ ದೀಪವಿಲ್ಲದ ಮನೆ ಹೇಗೆ ಕತ್ಲಲ್ಲಿ ತುಂಬಿಕೊಳ್ಳಿರುತ್ತೋ ಅದೇ ರೀತಿ ಅರಸನಿಲ್ಲದ ರಾಜ್ಯ ಏನು ದಿಕ್ಕಿಲ್ಲದೆ ಆಗತ್ತೆ ಅಂತ ಅರ್ಥ ಬರುತ್ತೆ ಇಲ್ಲಿ. ಮುಂದಿನ ಗಾದೆ ಯಾವುದು ಅಂತ ನೋಡೋಣ. ಮುಂದಿನ ಗಾದೆ, ಹಸಿವಿಗೆ ರುಚಿ ಬೇಡ, ನಿದ್ದೆಗೆ ಹಾಸಿಗೆ ಬೇಡ. ಹಸಿವಿಗೆ ರುಚಿ ಬೇಡ, ಇಲ್ಲಿ ಗೊತ್ತಿರುತ್ತಲ್ವ, ಹಸಿವಾದಾಗ ನೀವು ರುಚಿಯನ್ನೆಲ್ಲ ನೋಡೋದಿಲ್ಲ, ಯಾವ್ದು ಸಿಗುತ್ತೋ ಊಟ ಅದನ್ನು ತಿಂತೀರಾ, ರುಚಿ ಬಗ್ಗೆ ಅಷ್ಟು ಕಾಳಜಿ ವಹಿಸಲ್ಲ, ಅದು ಏನು ಸಿಕ್ಕಿದ್ರೂ ಅವಾಗ ರುಚಿಯಾಗೇ ಇರುತ್ತೆ. ಹಾಗೆಯೇ ನಿದ್ದೆ ಬಂದಾಗ ಹಾಸಿಗೆ ಇದೆಯಾ ಅಥವಾ ಚಾಪೆ ಇದೆಯಾ ನೆಲನ ಅದು ಗೊತ್ತಾಗೋದೇ ಇಲ್ಲ, ಹಾಗೆ ನಿದ್ದೆ ಬಂದ್ಬಿಡುತ್ತೆ. ಆದ್ದರಿಂದ ಹಸಿವನ್ನು ನೀಗಿಸೋದು ಮುಖ್ಯ, ಹಾಗೆಯೇ ನಿದ್ದೆ ಬಂದಾಗ ನಿದ್ದೆ ಮಾಡುವುದು ಮುಖ್ಯ ಆಗತ್ತೆ ಅಷ್ಟೇ. ತನ್ನ ಮರಿ ಹೊನ್ನ ಮರಿ, ಪರರ ಮರಿ ಕಾಗೆ ಮರಿ. ಅವರವ್ರಿಗೆ ಅವರವ್ರ ಮಕ್ಕಳು ಚೆನ್ನಾಗೇ ಕಾಣಿಸ್ತಾರೆ. ಎಷ್ಟೇ ಕುರುಪಿಗಳಾಗಿರಲಿ ಅವರು ಸುಂದರವಾಗೇ ಕಾಣಿಸ್ತಾರೆ. ದಡ್ಡರಾಗಿದ್ರೂ ಸಹ ಅವರು ಬುದ್ಧಿವಂತರೆಂದು ಹೇಳ್ಕೊಳ್ತಾರೆ. ಆದರೆ ಬೇರೆಯವ್ರ ಮಕ್ಕಳು ಎಷ್ಟೇ ಚೆನ್ನಾಗಿದ್ದರೂ ಕೆಲವರು ಚೆನ್ನಾಗಿಲ್ಲ ಅಂತಲೇ ಹೇಳ್ತಾರೆ. ಎಷ್ಟೇ ಬುದ್ಧಿವಂತರಾಗಿದ್ದರೂ ಪೆದ್ರೆ ಅವ್ರ ಮಕ್ಕಳು ಅಂತ ಹೇಳ್ತಾರೆ. ತಮ್ಮ ಮಕ್ಕಳು ಮಾತ್ರ ಬುದ್ಧಿವಂತರು ಅಂತ ಅನ್ಕೋತಾರೆ. ಇದು ಅಸೂಯೆ, ಹೊಟ್ಟೆ ಕಿಚ್ಚಲ್ದೆ ಇನ್ನೇನು. ಗುಣಕ್ಕೆ ಯಾರಾದ್ರೂ ಹೊಗಳಲೇಬೇಕು. ಗುಣವನ್ನು ಒಂಥರ ಮತ್ಸರದಿಂದ ನೋಡಬಾರ್ದು. ಅವುಗಳನ್ನು ನೀವು ಎಲ್ಲೇ ಸರಿಯಾದ ಗುಣ ಇದ್ದಾಗ ಅದನ್ನು ಒಪ್ಕೋಬೇಕು ಅಂತ ಈ ಗಾದೆ ಮಾತು ತಿಳಿಸುತ್ತೆ. ಮುಂದಿನ ಗಾದೆ ಯಾವುದು ಅಂತಂದರೆ, ಗಂಡನಿಗೆ ಗಂಟು ತೋರಬೇಡ, ಮಕ್ಕಳಿಗೆ ಸಿಹಿ ಕಾಣಿಸಬೇಡ. ಗಂಟು ಅನ್ನೋದು ಒಂದು ದುಡ್ಡಿಗೆ ಸಂಕೇತವಾಗಿ ಇಲ್ಲಿ ಹೇಳೋ ಆಗಿದೆ. ಗಂಡನಿಗೆ ದುಡ್ಡನ್ನು ತೋರಿಸ್ಬೇಡ, ಯಾಕಂದರೆ ಕೆಲವು ಗಂಡಸರು ಎಲ್ಲ ಚಟಗಳು ಇಟ್ಕೊಂಡಿರ್ತಾರೆ, ಖರ್ಚು ಮಾಡಿಬಿಡ್ತಾರೆ ಅಂತ. ಹಾಗೆಯೇ ಮಕ್ಕಳಿಗೆ ಸಿಹಿ ತೋರಿಸಬೇಡ, ಅಂದರೆ ಸಿಹಿಯನ್ನು ಜಾಸ್ತಿ ತೋರಿಸಿದ್ರೆ ಎಲ್ಲ ತಿನ್ಬಿಡ್ತಾರಲ್ವ ಮಕ್ಕಳು, ಆದ್ದರಿಂದ ಅವರ ಆರೋಗ್ಯ ಕೆಟ್ಟೋಗುತ್ತೆ ಅಂತ ಈ ಗಾದೆ ಮಾತಿನ ಅರ್ಥ ಇಲ್ಲಿ. ಈಗ ಕೊನೆಯ ಗಾದೆ ಯಾವುದು ಅಂತ ನೋಡೋಣ. ಉಂಡೋಗೋ ಜೋಗಪ್ಪ ಅಂದರೆ ಜ್ವಾಳ ಮನಿದೋ ಅಂತ ಕೇಳಿದ್ನಂತೆ. ಅಂದರೆ ಯಾರಾದರೂ ಊಟ ಮಾಡು ಅಂತಂದರೆ ಅದು ಸರಿಯಾಗಿದೆಯೋ ಇಲ್ವೋ, ಅದು ಎಂಥ ಕ್ವಾಲಿಟಿದು ಅಂತ ಕೇಳಿದ್ರೆ ನಿಮಗೆ ಹೇಗನ್ಸತ್ತೆ? ಆ ರೀತಿಯಾಗಿ ಕೇಳಬಾರ್ದು. ಉಂಡು ಹೋಗೋ ಜೋಗಪ್ಪ ಅಂತಂದರೆ ಈ ಜೋಳ ನಿಮ್ಮ ಮನೆಯದು ಅಂತಂದರೆ ಸರಿ ಇಲ್ವಾ ಈ ಜೋಳ, ಅದಕ್ಕೆ ಕರಿತಿದ್ದೀರಾ ಅಂತ ಕೇಳ್ದಂಗೆ ಇರುತ್ತೆ. ಆ ಥರ ಮಾಡಬಾರ್ದು, ಇದು ಅಹಂಕಾರವನ್ನು ತೋರಿಸುತ್ತೆ. ಫ್ರೆಂಡ್ಸ್, ನನ್ನ ಚಾನಲಲ್ಲಿ ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ.